ಚಂದ್ರದ್ರೋಣ ಪರ್ವತದ ಧಾರ್ಮಿಕ ಪವಿತ್ರ ಕ್ಷೇತ್ರಗಳು ಮುಳ್ಳಯ್ಯನಗಿರಿ, ಸೀತಳಯ್ಯನಗಿರಿ, ದತ್ತಾಪೀಠ, ಮಾಣಿಕ್ಯದಾರ, ಗಾಳಿಕೆರೆ, ಕಲ್ಲತ್ಗಿರಿ ಈ ಭಾಗಗಳಲ್ಲಿ ನಮ್ಮ ಹಿಂದೂಗಳ ಧಾರ್ಮಿಕ ಮತ್ತು ಭಕ್ತಿಯ ಸಂಕೇತವಾದ ಮಠ ಮಂದಿರಗಳು ಇರುವಂಥ ಜಾಗ. ಈ ಜಾಗಗಳಿಗೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ಬರುವಂಥ ಪ್ರವಾಸಿಗರು ಮೋಜು ಮಸ್ತಿ ಮಾಡೋದಲ್ಲದೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕ್ಕೊಂಡು ಹೋಗೋದು, ದೇವರುಗಳು ಕೂರುವುದು ಮತ್ತು ರಥದ ಕಟ್ಟೆ ಏನಿದೆ ಈ ಜಾಗಗಳಲ್ಲಿ ಮಾಂಸಾಹಾರ ಸೇವಿಸೋದು, ಅಲ್ಲಿ ಮದ್ಯಪಾನ ಮಾಡೋದು ಮತ್ತು ಯಾವುದು ಸಮಾಜದಲ್ಲಿ ನೋಡೋಕ್ಕೆ ಅಸಹ್ಯ ಅಂತ ಇರುವಂಥ ವಸ್ತುಗಳೇನಿದೆ ಅದು ದೇವಸ್ಥಾನ ಸುತ್ತಮುತ್ತ ಬಿಸಾಕುವಂಥ ಕ್ರಿಯೆಗಳು ನಡೀತಿದೆ. ಇದು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮತ್ತು ಘಾಸಿ ಉಂಟಾಗಿದೆ. ಇದರಿಂದ ಅಲ್ಲಿನ ಸ್ಥಳೀಯ ಎಲ್ಲ ಹಿಂದೂಗಳು ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು ಅನ್ನೋ ರೀತಿಯಲ್ಲಿ ಬಂದು ವಿಷಯವನ್ನು ತಿಳಿಸಿದ್ದಾರೆ. ಕಳೆದ ಸೋಮವಾರ ಅಂದರೆ ನಿನ್ನೆ ದಿನ ಆ ಊರಿನ ಹಿರಿಯರು ಅವ್ರ ಮನೆ ಪೂಜೆಗೆ ಹೋಗಬೇಕಾದ್ರೆ ಮುಳ್ಳಯ್ಯನಗಿರಿ ದೇವಸ್ಥಾನದ ಒಳಗಡೆ ಚಪ್ಪಲಿಯನ್ನು ಧರಿಸ್ಕೊಂಡು ಹೋಗ್ತಾರೆ. ಕೇಳಕ್ಕೆ ಬಂದರೆ ಅವರವ್ರ ವೈಯಕ್ತಿಕ ಭಾಷೆಯಲ್ಲಿ ಅವರಿಗೇ ಪ್ರವಾಸಿಗರು ಹೀಯಾಳಿಸಿ ಅವರಿಗೆ ಹೊಡೆಯೋಕ್ಕೆ ಬರೋ ರೀತಿಯಲ್ಲಿ ಬಂದು ಅವ್ರನ್ನ ಬೆದರಿಸಿ ಕಳಿಸಿದ್ದಾರೆ. ಒಂದು 60 ವರ್ಷದ ಒಂದು ಹಿರಿಯ ವ್ಯಕ್ತಿಗೆ. ಅದಾದ ಮೇಲುಗಡೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅಲ್ಲಿ ಸ್ಥಳೀಯರಿಗೆಲ್ಲ ತಿಳಿಸಿದ್ದೀವಿ ಆಗಿದೆ. ಆದರೆ ಒಂದಂತೂ ಕ್ಲಿಯರ್ ಇರಲಿ ಎಲ್ಲರಿಗೂ, ನಮ್ಮ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಏನಿದೆ ಆ ಧಾರ್ಮಿಕ ಕ್ಷೇತ್ರಗಳ ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಯಾವುದೇ ತರಹದ ಅದು ಯಾವ ಪ್ರವಾಸೋದ್ಯಮನ ಆಗಿರಲಿ ಅಥವಾ ಇನ್ನೊಂದು ಏನೇ ಆಗಿರಲಿ ಆ ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಬಂದರೆ ಅದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಆ್ಯಕ್ಷನ್ ಆಗಲಿ ಅಥವಾ ಇನ್ನೊಂದೇನಾರಾಗಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದು ನಮ್ಮ ಹಕ್ಕು. ಅದಕ್ಕೋಸ್ಕರ ನಾವು ಯಾವ ರೀತಿಯ ಬೇಕಾದ್ರೆ ಹೋರಾಟನೇ ಆಗಿರ್ಬೋದು ಅಥವಾ ಇನ್ನೊಂದು ಏನು ಬೇಕಾದ್ರೂ ಆಗಿರ್ಬೋದು ಅದನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಇದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಧಾರ್ಮಿಕ ಕ್ಷೇತ್ರಗಳನ್ನು ನಿಮ್ಮ ಟೂರಿಸಮ್ಗೋಸ್ಕರ ಬಳಸ್ಕೋಬೇಡಿ. ನಮ್ಮ ತೀರ್ಥಕ್ಷೇತ್ರಗಳು ನಿಮ್ಮ ಬಿಸ್ನೆಸ್ ಮಾಡೋದಕ್ಕಿರುವಂಥ ಜಾಗಗಳಲ್ಲ. ಆ ಜಾಗಗಳ ಪವಿತ್ರತೆಯನ್ನು ಉಳಿಸಿ ಅಲ್ಲಿ ಭಕ್ತಿಯಿಂದ ಯಾರು ಬರ್ತಾರೆ ಅವರಿಗೆ ಯಾರು ಬೇಕಾದ್ರೂ ಬರಲಿ, ನಾವೇ ಅವ್ರಿಗೆ ದಾರಿ ಮಾಡಿಕೊಡ್ತೀವಿ. ಆ ಭಕ್ತಿ ಭಾವದಿಂದ ಬರದಲ್ಲೇ ಅದು ಮೋಜು ಮಸ್ತಿಗೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದಕ್ಕೆ ಬಂದರೆ ಅದು ನೈತಿಕ ಪೊಲೀಸ್ಗಿರಿ ಆದರೂ ಸರಿ, ಅದನ್ನು ಅದೇ ಭಾಷೆಯಲ್ಲಿ ವಿರೋಧಿಸ್ತೀವಿ. ಇದು ಎಚ್ಚರಿಕೆ. ಎಲ್ಲ ಗಿರಿಗಳಲ್ಲೂ ಕೂಡ ಧಾರ್ಮಿಕ ಸ್ಥಳಗಳಿದೆ. ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ಮಾಣಿಕ್ಯದಾರ, ಗಾಳಿಕೆಂಚಿರಾಯ, ಕೆಳಗಡೆ ನಿರ್ವಾಣ ಸ್ವಾಮಿ ಮಠ, ದೇವಿರಮ್ಮನ ದೇವಸ್ಥಾನ, ಕಲ್ಲತ್ತಿಗಿರಿ, ಈ ರೀತಿ ನಮ್ಮ ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಧಾರ್ಮಿಕ ಸ್ಥಳಗಳಿದೆ ಮತ್ತು ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಲ್ಲಿ ತುಂಬ ಪಾವಿತ್ರ್ಯತೆ ಇದೆ. ಈ ಪಾವಿತ್ರ್ಯತೆ ಇರತಕ್ಕಂಥ ಜಾಗಕ್ಕೆ ಈಗಾಗಲೇ ಕಾನೂನು ಜಾರಿ ಮಾಡಿದ್ದಾರೆ. ಅಲ್ಲಿ ಮದ್ಯಪಾನ ಮಾಡಬಾರ್ದು, ಮೋಜು ಮಸ್ತಿ ಮಾಡಬಾರ್ದು, ಪ್ಲಾಸ್ಟಿಕ್ ಬಳಸಬಾರ್ದು ಅಂತ. ಆದರೆ ಇದೆಲ್ಲವೂ ಕೂಡ ಅಲ್ಲಿ ಕಾನೂನಿನ ಅಥವಾ ಪೊಲೀಸ್ ಇಲಾಖೆ ಕಣ್ಣು ತಪ್ಪಿಸಿ ಅದೆಲ್ಲವೂ ನಡೀತಾ ಇದೆ. ಮತ್ತು ಈ ಧಾರ್ಮಿಕ ಸ್ಥಳಗಳಲ್ಲಿ ತುಂಬ ದೂರದಿಂದ ಚಪ್ಪಲಿ ಹಾಕೊಂಡು ಬಿಟ್ಟು ಬರಬೇಕು ಅನ್ನೋದಿದೆ. ಅದು ಯಾವುದನ್ನು ಪಾಲಿಸದೆ ಅಲ್ಲಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಪ್ರವಾಸಿಗರು ಮಾಡ್ತಾಯಿದ್ದಾರೆ. ಇದನ್ನೆಲ್ಲವನ್ನು ಬಂದೋಬಸ್ತ್ ತರಬೇಕು. ಮತ್ತು ಬಂದಂಥ ವಾಹನಗಳು, ಇಲ್ಲಿರುವ ಕೆಲವರು ವಾಹನಗಳು ಸ್ವಲ್ಪ ಹಣವನ್ನು ಜಾಸ್ತಿ ಕೇಳ್ತಿದ್ದಾರೆ ಅನ್ನೋದು ಬಂದಿದೆ. ಮತ್ತು ಆ ಎಲ್ಲ ವಾಹನಗಳಿಗೆ ದಾಖಲಾತಿಗಳು ಸರಿಯಿಲ್ಲ ಅನ್ನೋದು ನಮ್ಮದು ಆಪಾದನೆ ಇದೆ. ಇದು ಎಲ್ಲದನ್ನು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಇದನ್ನು ತಕ್ಷಣ ಅವರು ಸ್ವೀಕಾರ ಮಾಡಿ ಅದನ್ನು ತಕ್ಷಣಕ್ಕೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರದ ರೀತಿಯಲ್ಲಿ ಪ್ರವಾಸಿಗರ ಮೇಲೆ ನಿರ್ಬಂಧ ಇರಬೇಕು. ಅವರಿಗೆ ಭಕ್ತಿ ಭಾವನೆಗಳಿಂದ ಬರಬೇಕೇ ವಿನಃ ಇದು ಪ್ರವಾಸಿ ತಾಣ ಅಲ್ಲ, ಮೋಜು ಮಸ್ತಿ ಮಾಡಲಿಕ್ಕಿರ್ತಕ್ಕಂಥ ಪ್ರವಾಸಿ ತಾಣ ಅಲ್ಲ. ಇದು ಧಾರ್ಮಿಕ ಸ್ಥಳಗಳು ಇರ್ತಕ್ಕಂಥ ಗಿರಿ ಪ್ರದೇಶ. ಇಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಬಂದು ಹೋಗಬೇಕು ಅನ್ನೋದು ನಮ್ಮ ಮನವಿ. ಸರ್, ಮುಳ್ಳಯ್ಯನಗಿರಿ ದೇವಸ್ಥಾನಕ್ಕೆ ಜೀಪ್ನವರು ಅಲ್ಲಿನ ಸ್ಥಳೀಯರು ಬಿಡ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗೋರನ್ನೂ ಬಿಡ್ತಾ ಇಲ್ಲ, ಭಾಳ ಟಾರ್ಚರ್ ಮಾಡ್ತಾರೆ ಅಂತ. ವೆಹಿಕಲ್ಗಳನ್ನೆಲ್ಲ ಅಡ್ಡ ಹಾಕೋದು, ಬೈಕಲ್ಲಿ ಹೋದ್ರೂ ಬಿಡಲ್ಲ, ತುಂಬ ತೊಂದರೆ ಕೊಡ್ತಿದ್ದಾರೆ ಜೀಪ್ನವರು ಅಂತ, ಖಾಸಗಿ ಜೀಪ್ನವರು. ಆ ಜೀಪ್ನವ್ರು ನಮಗೂ ಗೊತ್ತಿದೆ. ಆದರೆ ನಾವೊಂದ್ಸರಿ ಪೊಲೀಸ್ ಹತ್ರ ಮಾತಾಡ್ತೀವಿ. ಅಲ್ಲ, ಅವರು ಹೋಗಬೇಕು ಅಂತಲ್ಲ, ಬೈಕಿನವರು ಹೋಗಬೇಕು ಅಂತಿದೆ. ಆದರೆ ಜೀಪ್ನವರು ಈ ಬಂದಂಥ ವೆಹಿಕಲ್ಗಳು ದೊಡ್ಡ ವೆಹಿಕಲ್ಗಳಿದ್ರೆ ಅದು ಹೋಗೋಕ್ಕಾಗಲ್ಲ. ಆದರೆ ನೇರವಾಗಿ ಜೀಪ್ನವರು ತಡಿಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅಲ್ಲಿ ಪೊಲೀಸ್ನವ್ರು ತಡೆದ್ರೆ ಅದಕ್ಕೆ ಅರ್ಥ ಇರುತ್ತೆ. RTOದವ್ರು ತಡೆದ್ರೆ ಯಾವ ವಾಹನ ಹೋಗಬಾರ್ದು, ಯಾವ ವಾಹನ ಹೋಗಬೇಕು ಅನ್ನೋದು RTOದವರಿಗೆ ಪೊಲೀಸ್ ಜಿಲ್ಲಾಡಳಿತ ಒಂದು ಆದೇಶ ಮಾಡಿತ್ತು ಸರ್. ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂತಹ ಕಾರ್ನಲ್ಲಿ ಹೋಗುವಂಥವ್ರು, ಬೈಕ್ನಲ್ಲಿ ಹೋಗುವಂಥವ್ರು, ಸುತ್ತಮುತ್ತ ಸ್ಥಳೀಯರಿಗೆ ಯಾರೂ ತೊಂದರೆ ಕೊಡಬಾರ್ದು. ಒಂದಲೇ ಟೂರಿಸ್ಟ್ಗಳಿಗೆ ಮಾತ್ರ. ಯಾಕಂದರೆ ಅಲ್ಲಿ ರೋಡು ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ರು. ಈಗ ರಸ್ತೆ ಸರಿಯಾಗಿದೆ, ಈಗಲೂ ಕೂಡ ನಿಯಮ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋರಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಮೊನ್ನೆ ಕಾಯಿ ಎಲ್ಲ ಚೆಕ್ ಮಾಡಿ ಯಾರಾದರೂ ದೇವಸ್ಥಾನಕ್ಕೆ ಹೋಗೋರು ಇದ್ದೀರಾ ಅನ್ನೋರನ್ನ ಮಾತ್ರ ದೇವಸ್ಥಾನಕ್ಕೆ ಹೋಗೋರು ನೋಡಿಯೇ ಬಿಡ್ಬೇಕಲ್ಲ. ಯಾರು ಬೇರೆ ವಿಚಾರಕ್ಕೆ ಬಂದಿದ್ರು ಅಲ್ಲ ಜೀಪ್ನವ್ರು ಬಿಡ್ತಾ ಇರೋದು. ಅಲ್ಲಿ ಅಲ್ಲ, ಜೀಪ್ನವ್ರಿಗೆ ಯಾವ ಅಧಿಕಾರ ಇಲ್ಲ. ಯಾರು ಈಗ ನಾವಲ್ಲಿ ಆ ಜಾಗದಲ್ಲಿ ಯಾರಿಗೆ ಆ ರೀತಿ ತೊಂದರೆ ಆಗಿದೆಯೋ ಅವರು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡಬೇಕಲ್ಲ, ಅಥವಾ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ ಈ ರೀತಿ ನಡೆದಿದೆ ಅಂತ. ಯಾವ ಜೀಪ್ ನಂಬರು, ವ್ಯಕ್ತಿ ಯಾರು ಅಂತ ಹೇಳಿದರೆ ಅದಕ್ಕೆ ತಕ್ಷಣ ಏನು ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ನಾವು ಮಾಡಿಸ್ತೇವೆ ಪೊಲೀಸ್ ಮೂಲಕ.
ಪೊಲೀಸವ್ರಿಗೆ ಹೇಳಬೇಕಲ್ಲ. ಈಗ ಯಾರೋ ಫ್ರೆಂಡ್ಸ್ ಹತ್ರ ಹೇಳಿದ್ರೆ ಅದಾಗಲ್ಲ, ಕಾನೂನಿನಲ್ಲಿ ಉತ್ತರ ಕೊಡಬೇಕಾಗಿರೋದು. ಆ ವಾಹನದ ಯಾರಿಗೆ ತೊಂದರೆಯಾಗಿದೆಯೋ ಅವರು ಕಾನೂನುಬದ್ಧವಾಗಿದ್ದರೆ ಅವರಿಗೆ ಈ ಕಾನೂನು ಶಿಕ್ಷೆ ಕೊಡುತ್ತೆ. ಚಂದ್ರದ್ರೋಣ ಪರ್ವತದ ಧಾರ್ಮಿಕ ಪವಿತ್ರ ಕ್ಷೇತ್ರಗಳು ಮುಳ್ಳಯ್ಯನಗಿರಿ, ಸೀತಳಯ್ಯನಗಿರಿ, ದತ್ತಾಪೀಠ, ಮಾಣಿಕ್ಯದಾರ, ಗಾಳಿಕೆರೆ, ಕಲ್ಲತ್ಗಿರಿ ಈ ಭಾಗಗಳಲ್ಲಿ ನಮ್ಮ ಹಿಂದೂಗಳ ಧಾರ್ಮಿಕ ಮತ್ತು ಭಕ್ತಿಯ ಸಂಕೇತವಾದ ಮಠ ಮಂದಿರಗಳು ಇರುವಂಥ ಜಾಗ. ಈ ಜಾಗಗಳಿಗೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ಬರುವಂಥ ಪ್ರವಾಸಿಗರು ಮೋಜು ಮಸ್ತಿ ಮಾಡೋದಲ್ಲದೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕ್ಕೊಂಡು ಹೋಗೋದು, ದೇವರುಗಳು ಕೂರುವುದು ಮತ್ತು ರಥದ ಕಟ್ಟೆ ಏನಿದೆ ಈ ಜಾಗಗಳಲ್ಲಿ ಮಾಂಸಾಹಾರ ಸೇವಿಸೋದು, ಅಲ್ಲಿ ಮದ್ಯಪಾನ ಮಾಡೋದು ಮತ್ತು ಯಾವುದು ಸಮಾಜದಲ್ಲಿ ನೋಡೋಕ್ಕೆ ಅಸಹ್ಯ ಅಂತ ಇರುವಂಥ ವಸ್ತುಗಳೇನಿದೆ ಅದು ದೇವಸ್ಥಾನ ಸುತ್ತಮುತ್ತ ಬಿಸಾಕುವಂಥ ಕ್ರಿಯೆಗಳು ನಡೀತಿದೆ. ಇದು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮತ್ತು ಘಾಸಿ ಉಂಟಾಗಿದೆ. ಇದರಿಂದ ಅಲ್ಲಿನ ಸ್ಥಳೀಯ ಎಲ್ಲ ಹಿಂದೂಗಳು ಇದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು ಅನ್ನೋ ರೀತಿಯಲ್ಲಿ ಬಂದು ವಿಷಯವನ್ನು ತಿಳಿಸಿದ್ದಾರೆ. ಕಳೆದ ಸೋಮವಾರ ಅಂದರೆ ನಿನ್ನೆ ದಿನ ಆ ಊರಿನ ಹಿರಿಯರು ಅವ್ರ ಮನೆ ಪೂಜೆಗೆ ಹೋಗಬೇಕಾದ್ರೆ ಮುಳ್ಳಯ್ಯನಗಿರಿ ದೇವಸ್ಥಾನದ ಒಳಗಡೆ ಚಪ್ಪಲಿಯನ್ನು ಧರಿಸ್ಕೊಂಡು ಹೋಗ್ತಾರೆ. ಕೇಳಕ್ಕೆ ಬಂದರೆ ಅವ್ರವ್ರ ವೈಯಕ್ತಿಕ ಭಾಷೆಯಲ್ಲಿ ಅವರಿಗೇ ಪ್ರವಾಸಿಗರು ಹೀಯಾಳಿಸಿ ಅವರಿಗೆ ಹೊಡೆಯೋಕ್ಕೆ ಬರೋ ರೀತಿಯಲ್ಲಿ ಬಂದು ಅವ್ರನ್ನ ಬೆದರಿಸಿ ಕಳಿಸಿದ್ದಾರೆ. ಒಂದು 60 ವರ್ಷದ ಒಂದು ಹಿರಿಯ ವ್ಯಕ್ತಿಗೆ. ಅದಾದ ಮೇಲುಗಡೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅಲ್ಲಿ ಸ್ಥಳೀಯರಿಗೆಲ್ಲ ತಿಳಿಸಿದ್ದೀವಿ ಆಗಿದೆ. ಆದರೆ ಒಂದಂತೂ ಕ್ಲಿಯರ್ ಇರಲಿ ಎಲ್ಲರಿಗೂ, ನಮ್ಮ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಏನಿದೆ ಆ ಧಾರ್ಮಿಕ ಕ್ಷೇತ್ರಗಳ ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಯಾವುದೇ ತರಹದ ಅದು ಯಾವ ಪ್ರವಾಸೋದ್ಯಮನ ಆಗಿರಲಿ ಅಥವಾ ಇನ್ನೊಂದು ಏನೇ ಆಗಿರಲಿ ಆ ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಬಂದರೆ ಅದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಆ್ಯಕ್ಷನ್ ಆಗಲಿ ಅಥವಾ ಇನ್ನೊಂದೇನಾರಾಗಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದು ನಮ್ಮ ಹಕ್ಕು. ಅದಕ್ಕೋಸ್ಕರ ನಾವು ಯಾವ ರೀತಿಯ ಬೇಕಾದ್ರೂ ಹೋರಾಟನೇ ಆಗಿರ್ಬೋದು ಅಥವಾ ಇನ್ನೊಂದು ಏನು ಬೇಕಾದ್ರೂ ಆಗಿರ್ಬೋದು ಅದನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಇದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಧಾರ್ಮಿಕ ಕ್ಷೇತ್ರಗಳನ್ನು ನಿಮ್ಮ ಟೂರಿಸಮ್ಗೋಸ್ಕರ ಬಳಸ್ಕೋಬೇಡಿ. ನಮ್ಮ ತೀರ್ಥಕ್ಷೇತ್ರಗಳು ನಿಮ್ಮ ಬಿಸ್ನೆಸ್ ಮಾಡೋದಕ್ಕಿರುವಂಥ ಜಾಗಗಳಲ್ಲ. ಆ ಜಾಗಗಳ ಪವಿತ್ರತೆಯನ್ನು ಉಳಿಸಿ ಅಲ್ಲಿ ಭಕ್ತಿಯಿಂದ ಯಾರು ಬರ್ತಾರೆ ಅವರಿಗೆ ಯಾರು ಬೇಕಾದ್ರೂ ಬರಲಿ, ನಾವೇ ಅವ್ರಿಗೆ ದಾರಿ ಮಾಡಿಕೊಡ್ತೀವಿ. ಆ ಭಕ್ತಿ ಭಾವದಿಂದ ಬರದಲ್ಲೇ ಅದು ಮೋಜು ಮಸ್ತಿಗೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದಕ್ಕೆ ಬಂದರೆ ಅದು ನೈತಿಕ ಪೊಲೀಸ್ಗಿರಿ ಆದರೂ ಸರಿ, ಅದನ್ನು ಅದೇ ಭಾಷೆಯಲ್ಲಿ ವಿರೋಧಿಸ್ತೀವಿ. ಇದು ಎಚ್ಚರಿಕೆ. ಎಲ್ಲ ಗಿರಿಗಳಲ್ಲೂ ಕೂಡ ಧಾರ್ಮಿಕ ಸ್ಥಳಗಳಿದೆ. ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ಮಾಣಿಕ್ಯದಾರ, ಗಾಳಿಕೆಂಚಿರಾಯ, ಕೆಳಗಡೆ ನಿರ್ವಾಣ ಸ್ವಾಮಿ ಮಠ, ದೇವಿರಮ್ಮನ ದೇವಸ್ಥಾನ, ಕಲ್ಲತ್ತಿಗಿರಿ, ಈ ರೀತಿ ನಮ್ಮ ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಧಾರ್ಮಿಕ ಸ್ಥಳಗಳಿವೆ ಮತ್ತು ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಲ್ಲಿ ತುಂಬ ಪಾವಿತ್ರ್ಯತೆ ಇದೆ. ಈ ಪಾವಿತ್ರ್ಯತೆ ಇರತಕ್ಕಂಥ ಜಾಗಕ್ಕೆ ಈಗಾಗಲೇ ಕಾನೂನು ಜಾರಿ ಮಾಡಿದ್ದಾರೆ. ಅಲ್ಲಿ ಮದ್ಯಪಾನ ಮಾಡಬಾರ್ದು, ಮೋಜು ಮಸ್ತಿ ಮಾಡಬಾರ್ದು, ಪ್ಲಾಸ್ಟಿಕ್ ಬಳಸಬಾರ್ದು ಅಂತ. ಆದರೆ ಇದೆಲ್ಲವೂ ಕೂಡ ಅಲ್ಲಿ ಕಾನೂನಿನ ಅಥವಾ ಪೊಲೀಸ್ ಇಲಾಖೆ ಕಣ್ ತಪ್ಪಿಸಿ ಅದೆಲ್ಲವೂ ನಡೀತಾ ಇದೆ. ಮತ್ತು ಈ ಧಾರ್ಮಿಕ ಸ್ಥಳಗಳಲ್ಲಿ ತುಂಬ ದೂರದಿಂದ ಚಪ್ಪಲಿ ಹಾಕೊಂಡು ಬಿಟ್ಟು ಬರಬೇಕು ಅನ್ನೋದಿದೆ. ಅದು ಯಾವುದನ್ನು ಪಾಲಿಸದೆ ಅಲ್ಲಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಪ್ರವಾಸಿಗರು ಮಾಡ್ತಾಯಿದ್ದಾರೆ. ಇದನ್ನೆಲ್ಲವನ್ನು ಬಂದೋಬಸ್ತ್ ತರಬೇಕು. ಮತ್ತು ಬಂದಂಥ ವಾಹನಗಳು, ಇಲ್ಲಿರುವ ಕೆಲವರು ವಾಹನಗಳು ಸ್ವಲ್ಪ ಹಣವನ್ನು ಜಾಸ್ತಿ ಕೇಳ್ತಿದ್ದಾರೆ ಅನ್ನೋದು ಬಂದಿದೆ. ಮತ್ತು ಆ ಎಲ್ಲ ವಾಹನಗಳಿಗೆ ದಾಖಲಾತಿಗಳು ಸರಿಯಿಲ್ಲ ಅನ್ನೋದು ನಮ್ಮದು ಆಪಾದನೆ ಇದೆ. ಇದು ಎಲ್ಲದನ್ನು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಇದನ್ನು ತಕ್ಷಣ ಅವರು ಸ್ವೀಕಾರ ಮಾಡಿ ಅದನ್ನು ತಕ್ಷಣಕ್ಕೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರದ ರೀತಿಯಲ್ಲಿ ಪ್ರವಾಸಿಗರ ಮೇಲೆ ನಿರ್ಬಂಧ ಇರಬೇಕು. ಅವರಿಗೆ ಭಕ್ತಿ ಭಾವನೆಗಳಿಂದ ಬರಬೇಕೇ ವಿನಃ ಇದು ಪ್ರವಾಸಿ ತಾಣ ಅಲ್ಲ, ಮೋಜು ಮಸ್ತಿ ಮಾಡಲಿಕ್ಕಿರ್ತಕ್ಕಂಥ ಪ್ರವಾಸಿ ತಾಣ ಅಲ್ಲ. ಇದು ಧಾರ್ಮಿಕ ಸ್ಥಳಗಳು ಇರ್ತಕ್ಕಂಥ ಗಿರಿ ಪ್ರದೇಶ. ಇಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಬಂದು ಹೋಗಬೇಕು ಅನ್ನೋದು ನಮ್ಮ ಮನವಿ. ಸರ್, ಮುಳ್ಳಯ್ಯನಗಿರಿ ದೇವಸ್ಥಾನಕ್ಕೆ ಜೀಪ್ನವರು ಅಲ್ಲಿನ ಸ್ಥಳೀಯರು ಬಿಡ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗೋರ್ನೂ ಬಿಡ್ತಾ ಇಲ್ಲ, ಭಾಳ ಟಾರ್ಚರ್ ಮಾಡ್ತಾರೆ ಅಂತ. ವೆಹಿಕಲ್ಗಳನ್ನೆಲ್ಲ ಅಡ್ಡ ಹಾಕೋದು, ಬೈಕಲ್ಲಿ ಹೋದ್ರೂ ಬಿಡಲ್ಲ, ತುಂಬ ತೊಂದರೆ ಕೊಡ್ತಿದ್ದಾರೆ ಜೀಪ್ನವರು ಅಂತ, ಖಾಸಗಿ ಜೀಪ್ನವರು. ಆ ಜೀಪ್ನವ್ರು ನಮ್ಗೆ ಗೊತ್ತಿದೆ. ಆದರೆ ನಾವೊಂದ್ಸರಿ ಪೊಲೀಸ್ ಹತ್ರ ಮಾತಾಡ್ತೀವಿ. ಅಲ್ಲ, ಅವರು ಹೋಗಬೇಕು ಅಂತಲ್ಲ, ಬೈಕಿನವರು ಹೋಗಬೇಕು ಅಂತಿದೆ. ಆದರೆ ಜೀಪ್ನವರು ಈ ಬಂದಂಥ ವೆಹಿಕಲ್ಗಳು ದೊಡ್ಡ ವೆಹಿಕಲ್ಗಳಿದ್ರೆ ಅದು ಹೋಗೋಕ್ಕಾಗಲ್ಲ. ಆದರೆ ನೇರವಾಗಿ ಜೀಪ್ನವರು ತಡಿಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅಲ್ಲಿ ಪೊಲೀಸ್ನವ್ರು ತಡೆದ್ರೆ ಅದಕ್ಕೆ ಅರ್ಥ ಇರುತ್ತೆ. RTOದವ್ರು ತಡೆದ್ರೆ ಯಾವ ವಾಹನ ಹೋಗಬಾರ್ದು, ಯಾವ ವಾಹನ ಹೋಗಬೇಕು ಅನ್ನೋದು RTOದವರಿಗೆ ಪೊಲೀಸ್ ಜಿಲ್ಲಾಡಳಿತ ಒಂದು ಆದೇಶ ಮಾಡಿತ್ತು ಸರ್. ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂತಹ ಕಾರ್ನಲ್ಲಿ ಹೋಗುವಂಥವ್ರು, ಬೈಕ್ನಲ್ಲಿ ಹೋಗುವಂಥವ್ರು ಸುತ್ತಮುತ್ತ ಸ್ಥಳೀಯರಿಗೆ ಯಾರೂ ತೊಂದರೆ ಕೊಡಬಾರ್ದು. ಒಂದಲೇ ಟೂರಿಸ್ಟ್ಗಳಿಗೆ ಮಾತ್ರ, ಯಾಕಂದರೆ ಅಲ್ಲಿ ರೋಡು ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ರು. ಈಗ ರಸ್ತೆ ಸರಿಯಾಗಿದೆ, ಈಗಲೂ ಕೂಡ ನಿಯಮ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋರಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಮೊನ್ನೆ ಕಾಯಿ ಎಲ್ಲ ಚೆಕ್ ಮಾಡಿ ಯಾರಾದರೂ ದೇವಸ್ಥಾನಕ್ಕೆ ಹೋಗೋರು ಇದ್ದೀರಾ ಅನ್ನೋರನ್ನ ಮಾತ್ರ ಕಾಯಿ ದೇವಸ್ಥಾನಕ್ಕೆ ಹೋಗೋರು ನೋಡಿಯೇ ಬಿಡ್ಬೇಕಲ್ಲ. ಯಾರು ಬೇರೆ ವಿಚಾರಕ್ಕೆ ಬಂದಿದ್ರು ಅಲ್ಲ ಜೀಪ್ನವ್ರು ಬಿಡ್ತಾ ಇರೋದು ಅಲ್ಲಿ ಪೊಲೀಸ್. ಅಲ್ಲ, ಜೀಪ್ನವ್ರಿಗೆ ಯಾವ ಅಧಿಕಾರ ಇಲ್ಲ. ಯಾರು ಚೆಕ್ ಈಗ
ನಾವಲ್ಲಿ ಆ ಜಾಗದಲ್ಲಿದ್ದು ಯಾರಿಗೆ ಆ ರೀತಿ ತೊಂದರೆ ಆಗಿದೆಯೋ ಅವರು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡಬೇಕಲ್ಲ, ಅಥವಾ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ ಈ ರೀತಿ ನಡೆದಿದೆ ಅಂತ, ಯಾವ ಜೀಪ್ ನಂಬರು, ವ್ಯಕ್ತಿ ಯಾರು ಅಂತ ಹೇಳಿದರೆ ಅದಕ್ಕೆ ತಕ್ಷಣ ಏನು ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ನಾವು ಮಾಡಿಸ್ತೇವೆ ಪೊಲೀಸ್ ಮೂಲಕ. ಪೊಲೀಸ್ ಅವ್ರಿಗೆ ಹೇಳಬೇಕಲ್ಲ, ಈಗ ಯಾರೋ ಫ್ರೆಂಡ್ಸ್ ಹತ್ರ ಹೇಳಿದರೆ ಅದಾಗಲ್ಲ, ಕಾನೂನಿನಲ್ಲಿ ಉತ್ತರ ಕೊಡಬೇಕಾಗಿರೋದು. ಆ ವಾಹನದವ್ರು ಯಾರಿಗೆ ತೊಂದರೆಯಾಗಿದೆಯೋ ಅವರು ಕಾನೂನುಬದ್ಧವಾಗಿದ್ದರೆ ಅವರಿಗೆ ಈ ಕಾನೂನು ಶಿಕ್ಷೆ ಕೊಡುತ್ತೆ.